ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಜಿಯೋಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ 3 ಪ್ರಮುಖ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೂರೂ ಸಹ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳೇ. ಮೊದಲನೇದಾಗಿ, ಈ ಯುದ್ಧ ನಿಂತ ಬಳಿಕ ಭಾರತಕ್ಕೊಂದು ಗುಡ್ ನ್ಯೂಸ್ ಬಂದಿದೆ. ಈ ಯುದ್ಧದಲ್ಲಿ ಭಾರತ ಕಳ್ಕೊಂಡಿದ್ದೇ ಜಾಸ್ತಿ, ಆದರೆ ಫಸ್ಟ್ ಟೈಮ್ ಭಾರತಕ್ಕೆ ಲಾಭ ಆಗುವಂತಹ ಒಂದು ತೀರ್ಮಾನವನ್ನು ಅಮೆರಿಕ ಕೈಗೊಂಡಿದೆ. ಅದರ ಬಗ್ಗೆನೂ ಹೇಳ್ತೀನಿ. ಎರಡನೇದಾಗಿ, ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಇದಾರಲ್ಲ, ಅವರ ರಾಜಕೀಯ ಬಹುತೇಕ ಎಂಡ್ ಅಂತ ಇಸ್ರೇಲ್ನ ಪತ್ರಿಕೆಗಳೇ ಹೇಳ್ತಾ ಇದ್ದಾವೆ. ನೆತನ್ಯಾಹು ಬಹಳ ಒತ್ತಡದಲ್ಲಿದ್ದಾರೆ. ಟ್ರಂಪ್ ಅಂತಹ ಸ್ಥಿತಿಗೆ ನೆತನ್ಯಾಹುನ ತಂದಿಟ್ಟಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇನ್ನೊಂದು, ಭಾರತದ ಪ್ರಧಾನಿ ಮೋದಿ ಅವರ ಗುರಿ ಇದೆಯಲ್ಲ, ಈಗೇನು ಭಾರತ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ ಆಗಿದೆಯಲ್ಲ, ಇದನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶವಾಗಿ ಪರಿವರ್ತಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಯಶಸ್ಸೊಂದು ಸಿಗುವಂತಹ ಸುಳಿವು ಸಿಕ್ಕಿದೆ. ಈ 3 ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹೇಳಬೇಕು ಅಂತಂದರೆ 3 ಸಪರೇಟ್ ಆಗಿ ವಿಡಿಯೋ ಮಾಡಬೇಕು, ಅಷ್ಟು ಮಾಹಿತಿಗಳಿದ್ದಾವೆ. ಆದರೆ ಚಿಕ್ಕದಾಗಿ ಈ ಒಂದೇ ವಿಡಿಯೋದಲ್ಲಿ ಎಲ್ಲವುದನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಅಮೆರಿಕ ಕೈಗೊಂಡಂತಹ ನಿರ್ಧಾರದಿಂದ ಭಾರತಕ್ಕೊಂದು ಲಾಭದ ನಿರೀಕ್ಷೆ ಮೂಡಿದೆಯಲ್ಲ, ಅದರಿಂದಲೇ ಶುರು ಮಾಡ್ತೀನಿ. ಯಾಕೆ ಅದರಿಂದಲೇ ಆರಂಭ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಭಾರತಕ್ಕೆ ಆಗಿದ್ದು ನಷ್ಟವೇ. ಒಂದೇ ಒಂದು ಶುಭ ಸುದ್ದಿಯೂ ಕೂಡ ಭಾರತಕ್ಕೆ ಇದುವರೆಗೆ ಬಂದಿಲ್ಲ. ಇರಾನ್ ವಿರುದ್ಧದ ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಭಾರತಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೂ ಕೂಡ ಅತ್ಯಧಿಕ ನಷ್ಟ ಯಾರಿಗಾದರೂ ಆಗಿದ್ರೆ ಅದು ಭಾರತಕ್ಕೆ. ತೈಲ ಬೆಲೆ ಏರಿಕೆ ಆಯಿತು, ಭಾರತಕ್ಕೆ ನಷ್ಟ ಆಯಿತು. ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಹಡಗುಗಳ ಮೇಲೆ ದಾಳಿ ಆಯಿತು, ಭಾರತೀಯರು ಸತ್ರು. ಕತಾರ್ನಲ್ಲಿ ಸ್ಫೋಟ ಆಯಿತು, 12 ಜನ ಭಾರತೀಯರು ಸತ್ರು. ಯುದ್ಧದ ಕಾರಣದಿಂದಾಗಿ ಭಾರತದ ಫಾರೆಕ್ಸ್ ರಿಸರ್ವ್ ಕುಸಿಯಿತು, ಭಾರತದಲ್ಲಿ ಬೆಲೆ ಏರಿಕೆ ಆಯಿತು. ಒಂದಾದರೂ ಶುಭ ಸುದ್ದಿ ಇದೆಯಾ? ಒಂದೇ ಒಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಕೈಗೊಂಡಂತಹ ನಿರ್ಧಾರದಿಂದ ಭಾರತಕ್ಕೆ ಲಾಭ ಆಗುವಂತಹ ನಿರೀಕ್ಷೆ ಮೂಡ್ತಾ ಇದೆ. ಅಷ್ಟಕ್ಕೂ ಅಮೆರಿಕ ಏನ್ ನಿರ್ಧಾರ ಕೈಗೊಳ್ತಾ ಇದೆ ಕೇಳಿದ್ರೆ, ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಇರಾನ್ಗೆ 60 ದಿನಗಳ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಎಕ್ಸ್ಪೋರ್ಟ್ ಮೇಲಿನ ನಿರ್ಬಂಧವನ್ನ ಸಡಿಲಗೊಳಿಸಿದ್ದಾರೆ. ಹೇಳಬೇಕು ಅಂತಂದ್ರೆ ಇದೇನು ಸಣ್ಣ ವಿಚಾರ ಅಲ್ಲ. ಯಾಕೆ ಅಂತಂದ್ರೆ, ಇರಾನ್ ತೈಲದ ಮೇಲೆ ಅಮೆರಿಕ ಹಲವು ದಶಕಗಳಿಂದ ನಿರ್ಬಂಧವನ್ನು ವಿಧಿಸುತ್ತಲೇ ಬಂದಿದೆ. ಅದು ಮತ್ತಷ್ಟು ಟೈಟ್ ಆಗ್ತಲೇ ಹೋಗಿತ್ತು ಬಿಟ್ರೆ ಯಾವತ್ತೂ ಕೂಡ ಅಮೆರಿಕ ಅದನ್ನು ಸಡಿಲ ಮಾಡುವಂತಹ ನಿರ್ಧಾರವನ್ನೇ ಕೈಗೊಂಡಿರಲಿಲ್ಲ. ಆದರೆ ಈಗ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ, ನಾವು ಇರಾನ್ಗೆ ಮುಕ್ತವಾಗಿ 60 ದಿನಗಳ ಕಾಲ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಇದು ಯಾಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಸದ್ಯಕ್ಕೆ ಅವರು 60 ದಿನಗಳ ಗಡುವು ಕೊಟ್ಟಿದ್ದಾರೆ. ಒಂದು ವೇಳೆ ಅಮೆರಿಕ ಮತ್ತು ಇರಾನ್ ನಡುವೆ ಈ ನ್ಯೂಕ್ಲಿಯರ್ ಮಾತುಕತೆ ನಡೀತಾ ಇದೆಯಲ್ಲ, ಇದು ಯಶಸ್ವಿ ಆಗಿದ್ದೆ ಆದ್ರೆ ತೈಲ ರಫ್ತಿಗೆ ಕೊಟ್ಟಂತಹ ರಿಯಾಯಿತಿ ಇದೆಯಲ್ಲ, ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಮಿತ್ರರೇ, ಇದರಿಂದ ಇರಾನ್ಗೆ ಎಷ್ಟು ಲಾಭ ಆಗುತ್ತೋ ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಲಾಭ ಆಗುತ್ತೆ. ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ ಅಂತ ತಿಳಿಸ್ಕೊಡೋದಕ್ಕೂ ಮುಂಚೆ ಅಮೆರಿಕ ಯಾಕೋಸ್ಕರವಾಗಿ ಈ ರಿಯಾಯಿತಿಯನ್ನ ಇರಾನ್ಗೆ ಕೊಟ್ಟಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಇರಾನ್ ಮತ್ತು ಅಮೆರಿಕದ ನಡುವೆ ಆರಂಭಗೊಂಡಂತಹ ಈ ಮಾತುಕತೆ ಏನಿದೆ, ಹಲವು ಗೊಂದಲಗಳು, ಟ್ರಂಪ್ ಅವರ ಧಮಕಿಗಳು, ಇದೆಲ್ಲದರ ನಡುವೆಯೂ ಸಹ ಒಂದು ಇಂಪಾರ್ಟೆಂಟ್ ಘಟ್ಟವನ್ನು ತಲುಪಿದೆ. ಅದೇನು ಕೇಳಿದ್ರೆ, ಇರಾನ್ ಅಮೆರಿಕಾಗೆ ಮಾತು ಕೊಟ್ಟಿದೆ, ನಾವು ಈ IAEA ಇದೆಯಲ್ಲ, ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ, ಅವರಿಗೆ ನಮ್ಮ ಅಣುಸ್ಥಾವರಗಳ ಪರಿಶೀಲನೆಗೆ ಅವಕಾಶ ಕೊಡ್ತೀವಿ. ಅವರು ನಮ್ಮ ಅಣು ಕಾರ್ಯಕ್ರಮದ ಪರಿಶೀಲನೆ ಮಾಡಬಹುದು ಅಂತ ಇರಾನ್ ಒಪ್ಕೊಂಡಿದೆ. ಇದು ಟ್ರಂಪ್ ಸರ್ಕಾರಕ್ಕೆ ಬಹಳ ದೊಡ್ಡ ವಿಕ್ಟರಿ. ಇದೇ ಖುಷಿಯಲ್ಲಿ ಟ್ರಂಪ್ ಸರ್ಕಾರ ತೀರ್ಮಾನ ಮಾಡಿದೆ, ಇರಾನ್ ಕಚ್ಚಾ ತೈಲವನ್ನ ಮಾರಾಟ ಮಾಡೋದಕ್ಕೆ 60 ದಿನಗಳ ಕಾಲದ ಒಂದು ವಿಂಡೋ ಓಪನ್ ಮಾಡ್ತೀವಿ. ಅಷ್ಟು ದಿನ ಇರಾನ್ ಎಷ್ಟಾದ್ರೂ ತೈಲವನ್ನ ವ್ಯಾಪಾರ ಮಾಡಿಕೊಳ್ಳಲಿ ಅಂತ. ಯಾಕೆಂದ್ರೆ ಇರಾನ್ ನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಯುದ್ಧ ಶುರುವಾಗೋದಕ್ಕೆ ಮುಂಚೆಯೇ ಇರಾನ್ ನಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದಾದ ಬಳಿಕ ಯುದ್ಧ ಶುರುವಾದ ನಂತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಾಗಿದೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಅಮೆರಿಕದ ನೇವಲ್ ಬ್ಲಾಕೇಡ್, ಇದೆಲ್ಲದರಿಂದ ಇರಾನ್ ಆರ್ಥಿಕವಾಗಿ ಬಹಳ ತತ್ತರಿಸಿ ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕ ಈ ರೀತಿಯಾಗಿ ಅವಕಾಶವನ್ನು ಕೊಟ್ಟಿರೋದು ಇರಾನ್ಗೂ ಕೂಡ ಸ್ವಲ್ಪ ರಿಲೀಫ್ ಅನ್ನು ಕೊಟ್ಟಿರುತ್ತೆ. ಮಿತ್ರರೇ, ಇರಾನ್ ಕತೆ ಏನಾದರೂ ಆಗಲಿ, ಅಮೆರಿಕದ ಈ ನಿರ್ಧಾರದಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ ನೋಡೋದಾದ್ರೆ, ಇರಾನ್ನಿಂದ 2018ಕ್ಕೂ ಮುಂಚೆ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಆದರೆ ಅಮೆರಿಕದ ನಿರ್ಬಂಧದ ಕಾರಣದಿಂದಾಗಿ ಅದನ್ನು ಭಾರತ ಸ್ಟಾಪ್ ಮಾಡಿತ್ತು. ಈ ಯುದ್ಧ ಶುರು ಆಗ್ತಿದ್ದ ಹಾಗೆ ತೈಲ ಬೆಲೆ ಒಮ್ಮೆ ವಿಪರೀತವಾಗಿ ಏರಿಕೆ ಆಯ್ತಲ್ಲ, ತೈಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಇರಾನ್ ತೈಲವನ್ನು ಖರೀದಿ ಮಾಡೋದಕ್ಕೆ ಭಾರತಕ್ಕೊಂದು ಅವಕಾಶವನ್ನು ಕೊಟ್ಟಿತ್ತು. ಆಗ್ಲೂ ಸಹ ಭಾರತ ಸ್ವಲ್ಪವೇ ಪ್ರಮಾಣದಲ್ಲಿ ಇರಾನ್ನಿಂದ ತೈಲ ತರಿಸ್ಕೊಂಡಿತ್ತು. ಈಗ ಈ ರೀತಿಯಾಗಿ ನಿರ್ಬಂಧ ಸಡಿಲಿಕೆ ಆಗಿದ್ದೇ ಆದ್ರೆ ಭಾರತಕ್ಕೆ ಅದರಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳ ದೊಡ್ಡ ಬೆನಿಫಿಟ್ ಆಗುತ್ತೆ. ನೇರವಾಗಿ ಆಗುವ ಲಾಭ ಏನು ಕೇಳಿದ್ರೆ, ಇರಾನ್ ಭಾರತಕ್ಕೆ ಅತ್ಯಂತ ಸಮೀಪದಲ್ಲಿರುವಂತಹ ದೇಶ. ಹೀಗಾಗಿ ಇರಾನ್ನಿಂದ ನಾವು ತೈಲ ತರಿಸ್ಕೊಳ್ಬೇಕು
ಅಂತಂದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಿದೆಯಲ್ಲ ಅದು ಬಹಳ ಕಡಿಮೆ ಸಾಕು. ಈಗ ರಷ್ಯಾ ನಮಗೆ ಡಿಸ್ಕೌಂಟ್ ದರದಲ್ಲಿ ತೈಲ ಕೊಡುತ್ತೆ, ಆದ್ರೆ ರಷ್ಯಾದಿಂದ ಭಾರತ ತರಿಸ್ಕೊಳ್ಳೋದಕ್ಕೆ ಸಾಗಾಣಿಕಾ ವೆಚ್ಚವೇ ಜಾಸ್ತಿ ಆಗತ್ತೆ. ಆದ್ರೆ ಇರಾನ್ ತೈಲ ಹಾಗಲ್ಲ, ಬಹಳ ಶೀಘ್ರದಲ್ಲಿ ಕಡಿಮೆ ವೆಚ್ಚದಲ್ಲಿ ತರಿಸ್ಕೊಳ್ಬಹುದು. ಎರಡನೇದಾಗಿ ಇರಾನ್ನಿಂದ ಭಾರತ ಖರೀದಿ ಮಾಡುತ್ತೆ ಅಂತಂದ್ರೆ ಬಾರ್ಟರ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇರಾನ್ ಜನತೆಗೆ ದಿನಬಳಕೆಯ ವಸ್ತುಗಳು ಬೇಕು, ಔಷಧೋತ್ಪನ್ನಗಳು ಬೇಕು. ಭಾರತ ಅವುಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ. ಈ ಸಂದರ್ಭದಲ್ಲಿ ಭಾರತ ಇರಾನ್ಗೆ ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಅದರಿಂದಲೂ ಕೂಡ ತೈಲ ತರಿಸ್ಕೊಳ್ಬಹುದು. ಇದರಿಂದಾಗಿ ಭಾರತದ ಫಾರೆಕ್ಸ್ ರಿಸರ್ವ್ ಉಳಿತಾಯ ಆಗತ್ತೆ. ಹಾಗೆ ಪರೋಕ್ಷ ಲಾಭ ಹೇಗೆ ಕೇಳಿದ್ರೆ, ಇರಾನ್ನ ತೈಲ ಮಾರುಕಟ್ಟೆಗೆ ಬಂತು ಅಂತಂದ್ರೆ ತೈಲದ ಹರಿವು ಜಾಸ್ತಿ ಆಗತ್ತೆ. ಸಹಜವಾಗಿ ಅದು ತೈಲ ಬೆಲೆ ಕುಸಿತಕ್ಕೂ ಕೂಡ ಕಾರಣ ಆಗತ್ತೆ. ಈಗಾಗಲೇ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇದೆಯಲ್ಲ, ಇದು ಯುದ್ಧ ಪೂರ್ವ ಸನ್ನಿವೇಶದತ್ತ ಹೋಗ್ತಾ ಇದೆ. ಅಂದ್ರೆ ಯುದ್ಧ ಶುರುವಾಗೋದಕ್ಕೆ ಮುಂಚೆ ಯಾವ ರೇಟ್ ಇತ್ತೋ ಅದೇ ಸ್ಟೇಜ್ಗೆ ಹೋಗ್ತಿದೆ. ನಿಮಗೀಗೊಂದು ಪ್ರಶ್ನೆ ಬರಬಹುದು, ಆದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಇಳಿತಿಲ್ವಲ್ಲ ಅಂತ. ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಇಳಿಸುವಂತಹ ಸಾಧ್ಯತೆಗಳು ಕಡಿಮೆ ಇದಾವೆ. ಯಾಕೆ ಅಂತಂದ್ರೆ ಈ ಹಿಂದೆ ಬಹಳ ನಷ್ಟ ಆಗಿದೆಯಲ್ಲ. ಸರ್ಕಾರಿ ತೈಲ ಕಂಪನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸಿದವೆ. ಒಂದು ಅಂದಾಜಿನ ಪ್ರಕಾರ 1,30,000 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಆ ನಷ್ಟವನ್ನ ಸರಿದೂಗಿಸುವುದು ಒಂದು ಕಾರಣವಾದ್ರೆ, ಎರಡನೆಯದಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಇನ್ನೂ ಸಹ ಮಾತುಕತೆ ನಡೀತಾ ಇದೆ. ಪುನಃ ದಾಳಿ ಆರಂಭವಾಗೋದು, ಹರ್ಮೋಜ್ ಮತ್ತೊಮ್ಮೆ ಬಂದ್ ಆಗೋದು, ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಭಾರತದಲ್ಲಿ ತಕ್ಷಣಕ್ಕೆ ಸರ್ಕಾರ ಏನೋ ರಿಲೀಫ್ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಇರಾನ್ ತೈಲದ ಮೇಲೆ ಅಮೆರಿಕದ ನಿರ್ಬಂಧ ಸಡಿಲಿಕೆ ಆಗಿರುವಂತದ್ದು ಭಾರತಕ್ಕೆ ಬಹಳ ಖುಷಿ ಸುದ್ದಿಯೇ. ಇನ್ನು ಎರಡನೇ ಖುಷಿ ಸುದ್ದಿಯನ್ನು ಹೇಳಿಬಿಡ್ತೀನಿ, ಅನಂತರದಲ್ಲಿ ನೆತನ್ಯಾಹು ವಿಚಾರಕ್ಕೆ ಬರೋಣ. ಇವತ್ತು ಭಾರತ ವಿಶ್ವದಲ್ಲೇ ಅತ್ಯಧಿಕ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನ ಬೈ ಮಾಡುವಂತಹ ದೇಶ. ಆದರೆ ಕಾಲ ಕಳೆದಂತೆ ಈ ಸ್ಥಿತಿ ಬದಲಾಗ್ತಾ ಇದೆ. ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಇದೆಯಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಅಂಕಿಅಂಶಗಳ ಪ್ರಕಾರ 2013-2014 ಸಾಲಿನಲ್ಲಿ ಭಾರತ ಕೇವಲ 68 ಕೋಟಿ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡಿತ್ತು. ಅದೇ 2025-26 ಸಾಲಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸರಿಸುಮಾರು $4 ಬಿಲಿಯನ್ ಅಂದ್ರೆ $37,868 ಕೋಟಿ ಮೊತ್ತದ ಡಿಫೆನ್ಸ್ ಉಪಕರಣಗಳನ್ನು ಭಾರತ ಎಕ್ಸ್ಪೋರ್ಟ್ ಮಾಡಿದೆ. ಈಗ ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಪ್ರಮಾಣ ಇದೆಯಲ್ಲ ಇದು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗಬಹುದು. ಯಾಕೆ ಅಂತಂದ್ರೆ UAE ಭಾರತದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ 2 ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬಂದಿದೆ. ಆ ರೀತಿಯಾದಂತಹ ಸುದ್ದಿಗಳನ್ನು ಭಾರತದ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತದೊಂದಿಗೆ ಬಹಳ ದೊಡ್ಡ ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಹೀಗಂತ ಹೇಳಲಾಗ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿರಬಹುದು, ನಾನು ಬಹಳ ಹಿಂದೆಯೇ ಈ ವಿಚಾರವನ್ನು ನಿಮಗೆ ತಿಳಿಸಿದ್ದೆ. UAE ಅಧ್ಯಕ್ಷರು ದಿಢೀರಂತ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಆಗಿನ್ನೂ ಯುದ್ಧ ಶುರುವಾಗಿರಲಿಲ್ಲ. ಆದರೆ ಸೌದಿ ಅರೇಬಿಯಾ ಮತ್ತು UAEಯ ನಡುವೆ ಸ್ವಲ್ಪ ತಿಕ್ಕಾಟ ಆಗ್ತಾ ಇತ್ತು. ಈ ಪಾಕಿಸ್ತಾನ ಮತ್ತು ಸೌದಿಯ ನಡುವೆ ಒಂದು ಡಿಫೆನ್ಸ್ ಒಪ್ಪಂದ ಆಗಿತ್ತು. ಹೀಗಾಗಿ ಒತ್ತಡಕ್ಕೊಳಗಾಗಿದ್ದಂತಹ UAEಯ ರಾಜ ದಿಢೀರಂತ ಭಾರತಕ್ಕೆ ಬಂದಿದ್ರು. ಅವರು ಕೇವಲ 2-2.5 ಗಂಟೆಗಳ ಕಾಲದ ವಿಸಿಟ್ ಮಾಡಿದ್ರೂ ಕೂಡ ಹಲವು ಮಹತ್ವದ ಚರ್ಚೆಗಳಾಗಿದ್ವು. ಆಗಲೇ ಭಾರತ ಬ್ರಹ್ಮೋಸ್ನ ಆಫರ್ ಅನ್ನು ಕೊಟ್ಟಿತ್ತು. ಈಗ ಆ ಬ್ರಹ್ಮೋಸ್ ಆಫರ್ ಅನ್ನ UAE ಒಪ್ಪಿಕೊಳ್ಳುವಂತ ಹಂತಕ್ಕೆ ಬಂದಿದೆ. ಯಾಕೆ ಕೇಳಿದ್ರೆ, ಅದರ ಮಧ್ಯದಲ್ಲಿ ಒಂದು ಯುದ್ಧ ಆಗಿದೆ. ಆ ಯುದ್ಧದಲ್ಲಿ UAEಗೆ ಅತಿ ಹೆಚ್ಚು ನಷ್ಟ ಆಗಿದೆ. ಅಮೆರಿಕದಂತಹ ದೈತ್ಯ ಸೇನೆ, ಅಮೆರಿಕದಂತಹ ಅತ್ಯಾಧುನಿಕವಾದಂತಹ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಇದೆಲ್ಲವೂ UAEಯ ರಕ್ಷಣೆಗೆ ನಿಂತ್ಕೊಂಡಿದ್ರೂ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. UAEಗೆ ಅನ್ನಿಸ್ತಾ ಇದೆ, ನಾವು ಕಂಪ್ಲೀಟ್ ಆಗಿ ಅಮೆರಿಕದ ಮೇಲೆ ಡಿಪೆಂಡ್ ಆಗುವಂತಹದ್ದು ಬಹಳ ದೊಡ್ಡ ತಪ್ಪು. ಇರಾನ್ ಇವತ್ತಲ್ಲ ನಾಳೆ ನಮಗೆ ಇನ್ನೂ ದೊಡ್ಡ ಚಾಲೆಂಜ್ ಅನ್ನು ತಂದಿಡುತ್ತೆ. ಹೀಗಾಗಿ ನಾವು ಪೂರ್ಣ ಪ್ರಮಾಣದಲ್ಲಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರುವಂತಹದ್ದು ಭವಿಷ್ಯದಲ್ಲಿ ನಮಗೆ ಕಾಸ್ಟ್ಲಿ ಆಗಿ ಪರಿಣಮಿಸಬಹುದು ಅಂತ UAEಗೆ ಅನ್ನಿಸ್ತಾ ಇದೆ. ಹೀಗಾಗಿ ಅವರು ಭಾರತದಿಂದ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ ಈ ಎರಡನ್ನೂ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಭಾರತೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಮಿತ್ರರೇ, ಬ್ರಹ್ಮೋಸ್ ಯಾಕೆ ವಿಶೇಷ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರದಲ್ಲಿ ಅದೆಂತಹ ಧೂಳೆಬ್ಬಿಸಿತ್ತು ಅಂತ ಇಡೀ ಜಗತ್ತೇ ನೋಡ್ಬಿಟ್ಟಿದೆ. ಅದಾದ ಬಳಿಕ ಬ್ರಹ್ಮೋಸ್ ಬಗ್ಗೆ ಪ್ರತಿಯೊಂದು ದೇಶವೂ ಕೂಡ ಮಾತನಾಡ್ತಾ ಇದೆ. ಇವತ್ತು ಅನೇಕ ದೇಶಗಳು ಬ್ರಹ್ಮೋಸ್ ಅನ್ನು ಖರೀದಿ ಮಾಡೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾವೆ. ಫಿಲಿಪೀನ್ಸ್ ಖರೀದಿ ಮಾಡಿದೆ, ವಿಯೆಟ್ನಾಂ, ಇಂಡೋನೇಷ್ಯಾದ ಜೊತೆಗೆ ಒಪ್ಪಂದ ಆಗಿದೆ. ಥೈಲ್ಯಾಂಡ್, ಸೌತ್ ಆಫ್ರಿಕಾ, ಬ್ರೆಜಿಲ್, ಚಿಲಿ ಇವರೆಲ್ಲರೂ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕೇವಲ ಬ್ರಹ್ಮೋಸ್ ಭಾರತದ್ದು ಆ ಕಾರಣಕ್ಕಾಗಿ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ. ಬ್ರಹ್ಮೋಸ್ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಿದೆ. ಬ್ಯಾಟಲ್ ಟೆಸ್ಟೆಡ್ ವೆಪನ್ ಅದು. ಹೀಗಾಗಿ UAE ದೇಶ ಅದರ ಬಗ್ಗೆ ಆಸಕ್ತಿಯನ್ನ ತೋರಿಸಿದೆ. ಎರಡನೆಯದು ಆಕಾಶ್ ತೀರ್. ಇದು ಭಾರತವೇ ಡೆವಲಪ್ ಮಾಡಿರುವಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. BEL, DRDO, ಇಸ್ರೋ ಇವರೆಲ್ಲರ ಕೊಲಾಬ್ರೇಷನ್ ನಲ್ಲಿ ಮೂಡಿ ಬಂದಿರುವಂತಹ ಅತ್ಯಂತ ಆಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಇದ್ರ ಬಗ್ಗೆಯೂ ಸಹ UAE ಆಸಕ್ತಿಯನ್ನ ತೋರಿಸಿದೆಯಂತೆ.
ಈಗಾಗಲೇ UAE ಬಳಿಯಲ್ಲಿ ಥಾಡ್ ಇದೆ, ಪೇಟ್ರಿಯಾಟ್ ಇದೆ. ಇವೆಲ್ಲವೂ ಕೂಡ ಅಮೆರಿಕ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಇದೆಲ್ಲ ಇದ್ದಾಗಿಯೂ ಕೂಡ ಇರಾನ್ನ ಮಿಸೈಲ್ಗಳು UAEಗೆ ಬಂದು ಹಿಟ್ಟಾಯಿತು. ಹೀಗಾಗಿ UAE ಥರ್ಡ್ ಆಪ್ಷನ್ ಅನ್ನು ನೋಡ್ತಾ ಇದೆ, ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂತ. ಇಂತಹ ಸಂದರ್ಭದಲ್ಲಿ UAEಯ ಮೊಟ್ಟ ಮೊದಲ ಆಯ್ಕೆ ಆಕಾಶ್ ತೀರ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮಿತ್ರರೇ ಈ ಡಿಫೆನ್ಸ್ ಡೀಲ್ ಫೈನಲ್ ಆಗಿ ಭಾರತದಿಂದ UAE ದೊಡ್ಡ ಪ್ರಮಾಣದಲ್ಲಿ ಆಕಾಶ್ ತೀರ್ ಮತ್ತು ಬ್ರಹ್ಮೋಸ್ ಅನ್ನ ಖರೀದಿ ಮಾಡಿದ್ದೇ ಆದ್ರೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಎರಡನೆಯದಾಗಿ ಭಾರತ ಮತ್ತು UAE ನಡುವೆ ಬಹಳ ದೊಡ್ಡ ವ್ಯಾಪಾರ ಇದೆ. ಆದರೆ ಭಾರತಕ್ಕಿದು ಕೊರತೆಯ ವ್ಯಾಪಾರ. ನಾವು ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತೀವಿ. ಒಂದು ವೇಳೆ ಈ ರೀತಿಯ ಡಿಫೆನ್ಸ್ ಡೀಲ್ಗಳಾಗಿದ್ದೆ ಆದ್ರೆ UAE ಜೊತೆಗಿನ ಭಾರತದ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು ಬಹಳ ಕಡಿಮೆ ಆಗುತ್ತೆ. ನೋಡೋಣ, ಇದೆಲ್ಲ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಈಗ ನೇರವಾಗಿ ಇಸ್ರೇಲ್ ವಿಚಾರಕ್ಕೆ ಬಂದ್ಬಿಡೋಣ. ಅಮೆರಿಕ ಮತ್ತು ಇರಾನ್ ನಡುವೆ ಈ ಒಪ್ಪಂದದ ಮಾತುಕತೆಗಳಾಗ್ತಾ ಇದೆಯಲ್ಲ, ಇದನ್ನ ಇಸ್ರೇಲ್ ಬಹಳವಾಗಿ ವಿರೋಧಿಸ್ತಾ ಇದೆ. ಇಸ್ರೇಲ್ನವರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಆದರೆ ಟ್ರಂಪ್ ಸದ್ಯ ನೆತನ್ಯಾಹು ಅವರ ಮಾತನ್ನ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಟ್ರಂಪ್ಗೆ ಡೀಲ್ ಬೇಕಾಗಿದೆ. ಇರಾನ್ ಒಪ್ಪಿಕೊಂಡಿದೆ, ಇರಾನ್ ಇನ್ಯಾವತ್ತೂ ಕೂಡ ಅಣುಬಾಂಬನ್ನ ತಯಾರು ಮಾಡೋದಿಲ್ಲ. ಇದಿಷ್ಟನ್ನ ಟ್ರಂಪ್ ಹೇಳಿಕೊಂಡು ವಿಶ್ವದ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಕೂಡ ಇದು ಲೀಡಿಂಗ್ ಹೆಡ್ಲೈನ್ ಆಗಬೇಕು. ಅದಷ್ಟೇ ಟ್ರಂಪ್ ಅವರ ಬಯಕೆ ಇರುವಂತಹದ್ದು. ಇದರ ಮಧ್ಯದಲ್ಲಿ ಇಸ್ರೇಲ್ನ ಚಿಂತಕರ ಚಾವಡಿ ಹೇಳ್ತಾ ಇದೆ, ನೆತನ್ಯಾಹು ಅವರ ರಾಜಕೀಯ ಕೆರಿಯರ್ ಇದೆಯಲ್ಲ, ಇದನ್ನ ಟ್ರಂಪ್ ಎಂಡ್ ಮಾಡಿಬಿಟ್ರು. ಹಿಂದೆ ಒಬಾಮಾ ಒಮ್ಮೆ ನೆತನ್ಯಾಹು ಮೇಲೆ ಇದೇ ರೀತಿಯ ಒತ್ತಡವನ್ನ ಹೇರಿದ್ರು. ಆಗ ನೆತನ್ಯಾಹು ರಾಜಕೀಯವಾಗಿ ಆಗಿದ್ರು. ಈ ಬಾರಿ ಪಾರಾಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಇಸ್ರೇಲ್ನ ಪತ್ರಿಕೆಗಳೇ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾವೆ. ಅಷ್ಟಕ್ಕೂ ಇಸ್ರೇಲ್ನ ಪತ್ರಿಕೆಗಳಿಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, 2015ರಲ್ಲಿ ಬರಾಕ್ ಒಬಾಮಾ ಇರಾನ್ ಜೊತೆಗೆ ಒಂದು ಡೀಲ್ ಮಾಡ್ಕೊಂಡಿದ್ರು. ಆಗ್ಲೂ ಕೂಡ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿಯಾಗಿದ್ರು. ಆ ಡೀಲ್ ಅನ್ನ ತೀವ್ರವಾಗಿ ವಿರೋಧಿಸಿದ್ರು. US ಕಾಂಗ್ರೆಸ್ ಅನ್ನ ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ನೆತನ್ಯಾಹು ಹೇಳಿದ್ರು, ಒಬಾಮಾ ಮಾಡ್ಕೊಳ್ತಾ ಇರುವಂತಹ ಈ ಒಪ್ಪಂದ ಇದೆಯಲ್ಲ, ಇದು ಇರಾನ್ಗೆ ಅಣುಬಾಂಬ್ ತಯಾರು ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಕೆಟ್ಟ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ, ನೀವು ಇದಕ್ಕೆ ತಡೆ ಒಡ್ಡಿ ಅಂತ US ಕಾಂಗ್ರೆಸ್ ಅನ್ನ ಮನವಿ ಮಾಡಿಕೊಂಡಿದ್ರು. ನೆತನ್ಯಾಹು ಅವರ ಈ ಅಬ್ಬರದ ಭಾಷಣ ಆ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆದ್ರೂ ಸಹ ಒಬಾಮಾ ಆ ಡೀಲ್ ಅನ್ನ ಮಾಡ್ಕೊಂಡಿದ್ರು. ಆ ಡೀಲ್ ಆದ್ರೂ ಕೂಡ ನೆತನ್ಯಾಹು ಅವರ ಪಾಪ್ಯುಲಾರಿಟಿ ಡೌನ್ ಆಗಿರಲಿಲ್ಲ. ಆದ್ರೆ ಈಗ ಟ್ರಂಪ್ ಮಾಡ್ಕೊಳ್ತಾ ಇರುವಂತಹ ಡೀಲ್ನ ಕಾರಣದಿಂದಾಗಿ ನೆತನ್ಯಾಹು ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿದಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಒಬಾಮಾರನ್ನ ವಿರೋಧಿಸಿದಂತೆ ಟ್ರಂಪ್ ಅವರನ್ನ ವಿರೋಧಿಸೋದಕ್ಕೆ ನೆತನ್ಯಾಹುಗೂ ಕೂಡ ಧೈರ್ಯ ಇಲ್ಲ. ಅದು ರಾಜಕೀಯವಾಗಿ ಸೂಸೈಡ್ ಆಗಬಹುದು ಅಂತ ನೆತನ್ಯಾಹು ಭಾವಿಸಿದಾರಂತೆ. ನೆತನ್ಯಾಹು ಪೊಲಿಟಿಕಲ್ ಕೆರಿಯರ್ ಯಾಕೆ ಎಂಡ್ ಅಂತ ಹೇಳಲಾಗ್ತಾ ಇದೆ ಕೇಳಿದ್ರೆ, ಈ ಯುದ್ಧದ ಒಪ್ಪಂದ ಆಗ್ತಾ ಇದೆಯಲ್ಲ ಅಮೆರಿಕ ಮತ್ತು ಇರಾನ್ನ ನಡುವೆ, ಈ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಾಯಿತು. ಆ ಸಮೀಕ್ಷೆಯಲ್ಲಿ 52% ಇಸ್ರೇಲಿಗರು ಹೇಳ್ತಾ ಇದ್ದಾರೆ ನೆತನ್ಯಾಹು ನಿರ್ಧಾರಗಳಿಂದಾಗಿ ಇಸ್ರೇಲ್ಗೆ ಹಿನ್ನಡೆ ಆಗಿದೆ ಅಂತ. ಅದಕ್ಕಿಂತಲೂ ಮುಖ್ಯವಾಗಿ 92% ಇಸ್ರೇಲಿ ಜನ ನಂಬುತ್ತಾ ಇದ್ದಾರಂತೆ ಈ ಯುದ್ಧದಲ್ಲಿ ಇರಾನೇ ಗೆದ್ದಿದೆ ಅಂತ. ಹಾಗೆ ಇಸ್ರೇಲ್ನ 72.5% ಜನರಿಗೆ ಯುದ್ಧದ ವಿಚಾರದಲ್ಲಿ ನೆತನ್ಯಾಹು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳ ಬಗ್ಗೆ ಯಾವುದೇ ನಂಬಿಕೆನೇ ಉಳಿದಿಲ್ವಂತೆ. ಅಂದ್ರೆ ನೆತನ್ಯಾಹು ಅವರ ಪಾಪ್ಯುಲಾರಿಟಿ ಇದೆಯಲ್ಲ ಬಹಳ ಕೆಳಮಟ್ಟಕ್ಕೆ ಕುಸಿದಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಮಿತ್ರರೇ, ಇಸ್ರೇಲ್ ಇರಾನ್ಗೆ ಬಹಳಷ್ಟು ಡ್ಯಾಮೇಜ್ ಮಾಡಿದೆ. ಇರಾನ್ ಆರ್ಥಿಕವಾಗಿ ಬಹಳ ದುಸ್ತರವನ್ನ ಎದುರಿಸ್ತಾ ಇದೆ. ಎಲ್ಲವೂ ಕೂಡ ಸತ್ಯ. ಆದ್ರೂ ನೆತನ್ಯಾಹುಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಕೇಳಿದ್ರೆ, ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳು. ಇಸ್ರೇಲ್ ನಮಗೆ ಜೂನಿಯರ್ ಪಾರ್ಟ್ನರ್, ಅವ್ರು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ, ನಾವೇನ್ ಹೇಳ್ತೀವೋ ಅದನ್ನ ಇಸ್ರೇಲ್ ಒಪ್ಪಲೇಬೇಕು, ನಾನೇನಾದ್ರೂ ಅಮೆರಿಕದ ಅಧ್ಯಕ್ಷ ಆಗದೇ ಇದ್ದಿದ್ರೆ ನೆತನ್ಯಾಹು ಜೈಲ್ನಲ್ಲಿರ್ತಿದ್ದ. ಇಂತಹ ಸ್ಟೇಟ್ಮೆಂಟ್ಗಳನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನೆತನ್ಯಾಹು ಅವರ ಪಾಪ್ಯುಲಾರಿಟಿಯನ್ನ ಕುಸಿಯುವಂತೆ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ನ ಪತ್ರಿಕೆಗಳು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾವೆ ಅಂತಂದ್ರೆ, ಬಹುತೇಕ ನೆತನ್ಯಾಹು ಅವರ ರಾಜಕೀಯ ಈ ಟರ್ಮ್ಗೆ ಎಂಡ್ ಆಗತ್ತೆ. ಇನ್ನೊಮ್ಮೆ ನೆತನ್ಯಾಹು ಚುನಾವಣೆಯನ್ನ ಗೆದ್ದು ಇಸ್ರೇಲ್ನ ಪ್ರಧಾನಿ ಪಟ್ಟಕ್ಕೇರುವಂತಹ ಸಾಧ್ಯತೆಗಳಿಲ್ಲ ಅಂತ ಇಸ್ರೇಲ್ನ ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮಿತ್ರರೇ, ಈ 3 ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.